ಅಸಲಿಗೆ ಕರ್ಣನ ನಿಜವಾದ ತಂದೆ ಯಾರು ಗೊತ್ತಾ, ತಾಯಿ ಯಾರು ಗೊತ್ತಾ? ಈಗ ಜನ್ಮ ರಹಸ್ಯವನ್ನ ಹುಡುಕುತ್ತಾ ಹೊರಟಿರುವಂತದ್ದು ಕರ್ಣ. ಹೌದು, ಕರ್ಣನಿಗೆ ಒನ್ ಬೈ ಒನ್ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅದೆಲ್ಲವನ್ನೂ ಕೂಡ ನೋಡ್ಬೋದು. ಒಳ್ಳೆ ಮಹಾ ತಿರುವು ಕೂಡ ಈಗ ಸ್ಟಾರ್ಟ್ ಆಗಿದೆ. ಕರ್ಣನಿಗೆ ಸಪೋರ್ಟ್ ಮಾಡೋದು ನಿಧಿ. ಏನ ಡಾಕ್ಯುಮೆಂಟ್ಸ್ ಎಲ್ಲ ಈಗ ಪತ್ತೆ ಹಚ್ತಾ ಇದ್ದಾನೆ ಕರ್ಣ. ಕರ್ಣನ ನಿಜವಾದ ತಂದೆಯೇ ಈ ರಮೇಶ್. ಹೌದು, ತಂದೆ ರಮೇಶ್ ಏನಿದ್ದಾರೆ, ಆಕೆಗೆ ಇನ್ನೊಂದು ಅನೈತಿಕ ಸಂಬಂಧ, ರಮೇಶ್ಗೆ ಇರುವಂತ ಅನೈತಿಕ ಸಂಬಂಧ. ಆ ತಾಯಿ ಕರ್ಣನ ತಾಯಿ ಆಗಿರುವಂತದ್ದು. ನಿಜವಾಗ್ಲೂ ಕರ್ಣನ ತಾಯಿ ಬದುಕಿದ್ದಾರ? ಈ ಒಂದು ಜನ್ಮ ರಹಸ್ಯ ಕರ್ಣನಿಗೆ ಈಗ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗ್ತಾ ಇದೆ. ರಮೇಶ್ ನನ್ನ ತಂದೆ ಅಂತ ಈಗ ಕರ್ಣನಿಗೂ ಸಹ ಸತ್ಯ ಗೊತ್ತಾಯ್ತು. ಹೌದು, ಮಾಲ್ತಿ ಅಂತ ಏನಿದಾರಲ್ಲ, ಆಮೇಲೆ ಅವ್ರನ್ನ ಮದುವೆ ಆಗುವಂತದ್ದು. ಸೊ ಎಲ್ಲಾ ಸತ್ಯಗಳು ಈಗ ಒನ್ ಬೈ ಒನ್ ಗೊತ್ತಾಗ್ತಾ ಇದೆ. ರಮೇಶ್ ತಂದೆ ಅಂತ ಕರ್ಣ ಕಂಪ್ಲೀಟ್ ಆಗಿ ಶಾಕ್ ಆಗುವಂತದ್ದು. ರಮೇಶ್ಗೆ ಈ ಸತ್ಯ ಗೊತ್ತಿದ್ರು ಕೂಡ ಇಷ್ಟು ದಿವಸ ಮುಚ್ಚಿಟ್ಟು, ನೀನ್ ನನ್ ಮಗ ಅಲ್ಲ, ಕಸದ ತೊಟ್ಟಿಯಲ್ಲಿ ಸಿಕ್ಕಿದ್ ನೀನು, ಹಾಗೆ ಹೀಗೆ ಅಂತೆಲ್ಲ ರಮೇಶ್ ತುಂಬಾನೇ ಅವಮಾನವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಒಂದು ಸತ್ಯ ಗೊತ್ತಾದ ತಕ್ಷಣ ಕರ್ಣನಿಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಈಗ ಮನೆಯವರಿಗೆ ಎಲ್ರಿಗೂ ಕೂಡ ಹೇಳ್ತಾರ ಕರ್ಣ, ಏನಾಗುತ್ತೆ ಮುಂದೆ, ಯಾವ ರೀತಿ ಟ್ವಿಸ್ಟ್ ಬರುತ್ತೆ, ಎಲ್ರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ನೋಡಕ್ಕೆ. ಒಳ್ಳೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಸಂಜು ಮದ್ವೆನ ಮಾಡ್ಬೇಕು ಅಂತ ಹೊರಟಿದ್ದಾರೆ, ಆದ್ರೆ ಇಲ್ಲಿ ರಿಯಾ ಗರ್ಭಿಣಿ ಆಗಿರುವಂತದ್ದು, ಅದು ಕೂಡ ಈಗ ಸತ್ಯ ಗೊತ್ತಾಗಿದೆ. ಮದುವೆನ ನಿಲ್ಸೋಕೆ ಕರ್ಣ ಸಹ ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಇನ್ನೇನೇನು ಬರುತ್ತೆ ಅಂತ.